ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಬ್ಯೂಟಿಫುಲ್ ಡ್ರೆಸ್ನ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಹಾಗೆ ಕಟ್ಟಿಂಗ್ ಮಾಡ್ಬೋದು ಅಂತ ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಈ ಡ್ರೆಸ್ನ ನಾನು ಕಂಪ್ಲೀಟ್ ಸಾರಿನಲ್ಲೇ ಸ್ಟಿಚ್ ಮಾಡಿರೋದು. ಲೋವರ್ ಬಾಡಿ ಪಾರ್ಟ್ಗೆ ನಾನು 2.5 ಮೀಟರ್ 2.5 ಮೀಟರ್ ಕ್ಲಾತ್ ತೊಗೊಂಡಿದ್ದೀನಿ. ಅದರಲ್ಲಿ ಲೆಂತು ಬಂದು 32 ಇಂಚ್ ಇದೆ. ಈ 32 ಇಂಚಸ್ಗೆ -7 ಮಾಡಿಕೊಂಡ್ರೆ 25 ಇಂಚಸ್ ಬರುತ್ತೆ. ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇದಾದಮೇಲೆ ಇದನ್ನು 2 ಪಾರ್ಟ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ವೀಡಿಯೋನಲ್ಲಿ ತೋರಿಸ್ತಾ ಬರ್ತೀನಿ ನಿಮಗೆ. ಸೊ ಕಟ್ಟಿಂಗ್ ಮಾತ್ರ ಕರೆಕ್ಟಾಗಿದ್ದರೆ ಸ್ಟಿಚಿಂಗ್ ಅನ್ನೋದು ನಿಮಗೆ ತುಂಬ ಕರೆಕ್ಟಾಗಿ ಬರುತ್ತೆ. ಇದನ್ನು 2 ಪಾರ್ಟ್ಸ್ ಆಗಿ ಕಟ್ ಮಾಡ್ಕೊಂಡಾದ್ಮೇಲೆ ನೀವು ಲೈನಿಂಗ್ ಕ್ಲಾತ್ಗೋಸ್ಕರ ಕ್ರೇಪ್ ಕ್ಲಾತ್ನ ಯೂಸ್ ಮಾಡ್ಕೊಳ್ಳಿ. ಈ ಮೇನ್ ಫ್ಯಾಬ್ರಿಕ್ಕಿಂತ ಲೈನಿಂಗ್ ಕ್ಲಾತ್ ಬಂದು 2 ಇಂಚಸ್ಸು ಅಥವಾ 2.5 ಇಂಚಸ್ಸು ಎಕ್ಸ್ಟ್ರಾ ತೊಗೋಬೇಕು. ಯಾಕೆ ಅಂದರೆ ನಮಗೆ 7 ಇಂಚಸ್ಸು ಫ್ರಿಲ್ಸ್ ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಲೈನಿಂಗ್ ಕ್ಲಾತ್ನ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದು ಬಂದು ನಿಮಗೆ ಕೆಳಗಡೆ ಫ್ರಿಲ್ಸ್ ಏನು 7 ಇಂಚಸ್ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ 8 ಇಂಚಸ್ ತೊಗೋಬೇಕು. 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೇಕು. ಕಂಪಲ್ಸರಿ 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ಗೋಸ್ಕರ ಎಲ್ಲ ಕಂಪ್ಲೀಟಾಗಿ ಜಿಗ್ಜಾಗ್ ಮಾಡ್ಕೋಬೇಕು. 3 ಮೀಟರ್ಸ್ ತೊಗೋಬೇಕು ಲೆಂತು. ಇದು ನಿಮಗೆ ನೆಕ್ಸ್ಟು ಅಪ್ಪರ್ ಬಾಡಿ ಪಾರ್ಟ್ ಇರುತ್ತೆ. ಕ್ಲಾತ್ ಹೆಚ್ಚು ಕಡಿಮೆ ಇರೋದಕ್ಕೋಸ್ಕರ ನಾನು ಮಾರ್ಜಿನ್ ತೊಗೊಂಡಿದ್ದೀನಿ. ನಾನಿಲ್ಲಿ ಅಪ್ಪರ್ ಬಾಡಿ ಪಾರ್ಟ್ನ ಲೆಂತ್ ಜಾಸ್ತಿ ಇಟ್ಕೊಂಡಿದ್ದೀನಿ. 14.5 ಇದೆ. 14.5ಗೆ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು ಸ್ಟಿಚಿಂಗ್ಗೋಸ್ಕರ.
ಫ್ರೆಂಡ್ಸ್, ಇಲ್ಲಿ ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಯಾಕೆಂದರೆ ಇದು ಫಾಲಿಂಗ್ ಮೆಟೀರಿಯಲ್ ತುಂಬ ಜಾರುತ್ತೆ. ಸೊ ಅದಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಸ್ಟಿಚ್ಚೆಲ್ಲ ಮಾಡಾದಮೇಲೆ ಕಟ್ಟಿಂಗ್ ಮಾಡ್ಕೊಂಡ್ಬಿಡಿ. ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೋಬೇಕು. ಸೊ ಅದನ್ನು ಪಿನ್ಸ್ ಎಲ್ಲ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಕಂಪಲ್ಸರಿ ಪಿನ್ಸ್ ಎಲ್ಲ ಹಾಕ್ಕೊಳ್ಳಿ. ನಾನಿವಾಗ ಅದನ್ನೇ ತೋರಿಸ್ತೀನಿ ಯಾವ ರೀತಿ ಹಾಕೋದು ಅಂತ. ನೆಕ್ಗೆ ಈ ಥರ ಮಾರ್ಜಿನ್ ಹಾಕ್ಕೊಂಡು ಅದ್ರ ಏನು ಮಾರ್ಜಿನ್ ಹಾಕ್ಕೊಂಡಿದ್ದೀವಲ್ಲ, ವೈಟ್ ಕಲರ್ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೇ ಸ್ಟಿಚ್ ಹಾಕಬೇಕು. ಸೊ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಸ್ಟಿಚಿಂಗು. ಬಂದಾದಮೇಲೆ ಸ್ಟಿಚ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕು. ಈ ಥರ ನಾನು ಕ್ಲಾತ್ ಯಾವ ರೀತಿ ಹಾಕಿದ್ದೀನಿ ಅಂತ ನೋಡಿ. ಸೀದಾ ಕ್ಲಾತ್ ಮೇಲೇ ನಾನು ಸ್ಟಿಚ್ ಮಾಡಿರೋದು. ಇವಾಗ ಸ್ವಲ್ಪ ಕಚ್ಚಾ ಹಾಕ್ಕೊಂಡು ಮೇನ್ ಲೈನಿಂಗ್ ಕ್ಲಾತ್ ಏನಿರುತ್ತಲ್ಲ ಅದನ್ನು ಈ ಥರ ಉಲ್ಟಾ ತಿರುವು ಹಾಕ್ಕೋಬೇಕು. ನೀವು ಉಲ್ಟಾ ತಿರುವು ಹಾಕ್ಕೊಂಡಾದ್ಮೇಲೆ ಮತ್ತೆ ಎಲ್ಲನೂ ಒಂದು ದೊಡ್ಡ ಹೊಲಿಗೆ ಹಾಕ್ಕೋಬೇಕು. ಈ ಥರ ಮೇಲೆ ನೆಕ್ಕಿಗೆ ಸ್ಟಿಚ್ ಮಾಡಾಗಿ ಆದಮೇಲೆ ಕಂಪ್ಲೀಟಾಗಿ ಈ ಥರ ನೋಡಿ ಎಲ್ಲ ಸ್ಟಿಚ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಟಕ್ಸ್ ಹಿಡ್ದಿದ್ದೀನಿ. ಟಕ್ಸಿಗೆ 4.5 ಇರಬೇಕು ಲೆಂತ್ ನಿಮಗೆ. ನೆಕ್ಸ್ಟು ಯಾವ ರೀತಿ ಲೈನಿಂಗ್ ಕ್ಲಾತು ಹಾಗೆ ಮೇನ್ ಫ್ಯಾಬ್ರಿಕ್ನ ಎಲ್ಲ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡಿ. ಫ್ರೆಂಡ್ಸ್, ಇಲ್ಲಿ ಸ್ಟಿಚ್ ಎಲ್ಲ ಮಾಡಿದ್ದೀನಿ ನೋಡಿ. ಮೇಲೆ ಫ್ಯಾಬ್ರಿಕ್ ಏನಿದೆ ಅಲ್ಲ, ಮೇನ್ ಫ್ಯಾಬ್ರಿಕ್ಕು, ನೀವು ಅಲ್ಲಿ ಕೂಡ ನಾನು ತುಂಬ ಚಿಕ್ಕದಾಗಿ ಫ್ರಿಲ್ಸ್ ಹಾಕಿದ್ದೀನಿ. ನೀವು ಅದಕ್ಕಿಂತ ಚಿಕ್ಕದು ಬೇಕಂದರೆ ಹಾಕ್ಕೋಬೋದು, ಚೆನ್ನಾಗೇ ಕಾಣಿಸುತ್ತೆ. ತುಂಬ ದೊಡ್ಡದು ಹಾಕೋಕ್ಕೆ ಹೋಗ್ಬೇಡಿ. ದೊಡ್ಡ ಸ್ಟಿಚ್ ಹಾಕಿದರೆ ಅಂದರೆ ಫ್ರಿಲ್ಸ್ ದೊಡ್ಡದಾಗಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ನೀವು ಮೇನ್ ಫ್ಯಾಬ್ರಿಕ್ಕು ಇದೆಲ್ಲ ನೋಡಿ, ನಾನು ಯಾವ ರೀತಿ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ತಿದ್ದೀನೋ ಅದೇ ರೀತಿ ಮಾಡಿಕೊಂಡ್ರೆ ನಿಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲುಕ್ಕು ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ. ಇಲ್ಲಿ ಬಂದು ಇದಕ್ಕೆ ನಾನು ವಿಡ್ತ್ ಬಂದು 2 ಅಥವಾ 2.5 ಇಂಚ್ ಇಟ್ಕೊಳ್ಳಿ. 2.5 ಇಂಚ್ ಇಟ್ಕೊಂಡಿದ್ದೀನಿ. ಈ 2.5 ಇಂಚ್ಗೆ ನಾನು ಕಟ್ ಮಾಡಿಕೊಂಡು ಎಷ್ಟು ಒಂದು 1.5 ಮೀಟ್ರ್ವರೆಗೂ ಲೆಂತ್ ಇದೆ. ಇದನ್ನು ಕರೆಕ್ಟಾಗಿ ಮಿಡಲಲ್ಲಿ ಇಟ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಫ್ಲವರ್ ಟೈಪ್ ಬರುತ್ತೆ. ಅದು 2 ಸೈಡ್ಸನ್ನು ಜಿಗ್ಜಾಗ್ ಮಾಡಿರಬೇಕು. ಜಿಗ್ಜಾಗ್ ಮಾಡಾದಮೇಲೆ ಸ್ಟಿಚ್ ನೋಡಿ ಯಾವ ರೀತಿ ಆಗ್ತಿದೆ. ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಪೇಷನ್ಸ್ ಇರಬೇಕು. ವಿತೌಟ್ ಪೇಷನ್ಸ್ ಸ್ಟಿಚ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ಪೇಷನ್ಸಿಂದ ನೀಟಾಗಿ ಮಾಡಿಕೊಂಡ್ರೆ ಹಾಕ್ಕೊಳ್ಳೋದಕ್ಕೂ ನಿಮಗೆ ತುಂಬ ಖುಷಿ ಇರುತ್ತೆ. ಸೊ ನೋಡಿ ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನೋಡಿ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನೇ ನಾನು ಸೇಮ್ ನೆಕ್ಕಿಗೆ ಯಾವ ರೀತಿ ಹಾಕಿದ್ದೀನೋ ಅದೇ ರೀತಿ ಸ್ಲೀವ್ಸ್ಗೆ ಹಾಕ್ತಾ ಇರೋದು. ಸ್ಲೀವ್ಸ್ ಲೆಂತ್ ಬಂದು ನಾನು 15 ಇಟ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನೋ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್.